ವೀಕ್ಷಕರೇ ನಮಸ್ಕಾರಗಳು. ನಾವು ಚಿಕ್ಕವರಿದ್ದಾಗ ಒಂದು ಮಾತು ಕೇಳ್ತಾ ಇದ್ದೀವಿ ಸಾಮಾನ್ಯವಾಗಿ, ಗಂಧದ ಬೀಡಿದು ಮೈಸೂರು, ಚಿನ್ನದ ಬೀಡಿದು ಮೈಸೂರು ಅಂತ. ಈಗ ಇಡೀ ಕನ್ನಡ ನಾಡೇ ಗಂಧದ ನಾಡಾಗಿದೆ, ಚಿನ್ನದ ಬೀಡಾಗಿದೆ. ಅರಣ್ಯವನ್ನು ನಾವು ರಕ್ಷಿಸಿದರೆ ಅರಣ್ಯ ನಮ್ಮನ್ನು ರಕ್ಷಿಸುತ್ತದೆ. ಇವತ್ತು ನಮ್ಮ ಸ್ವಾರ್ಥಿ ರಾಜಕಾರಣಿಗಳು ಯಾವುದೋ ಅರಣ್ಯಗಳನ್ನು ಕಡಿದು ತಮ್ಮ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಬದುಕಲಿಕ್ಕೆ ಆಮ್ಲಜನಕ ಬೇಕು. ಇವರೆಲ್ಲ ಕಾಡು ಕಡಿದು ಎಲ್ಲ ಕಡೆಗೆ ಉದ್ಯಮ ಮಾಡಿದರೆ ಆಮ್ಲಜನಕ ಎಲ್ಲಿಂದ ತರೋದು? ಈಗಾಗಲೇ ಜಗತ್ತಿನ ಸುಮಾರು 20% ಇರುವಂಥ ಅಮೆಜಾನ್ ಕಾಡಿನಲ್ಲಿ ಕೂಡ ಆಮ್ಲಜನಕ ಪ್ರಮಾಣ ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಎಲ್ಲರೂ ಕಾಡು ಕಡಿಯೋರೇ, ಅಲ್ಲಿ ಆಕ್ರಮಣ ಮಾಡ್ಕೊಂಡು ಮನೆ ಕಟ್ಟೋರೇ. ಇಂಥ ಸ್ಥಿತಿಯಲ್ಲಿ ಧಾರವಾಡದ ವೃಕ್ಷ ಸೈನಿಕರು, ನಿಷ್ಕಾಮ ನಿರ್ಮಲ ಮನುಷ್ಯನವರು ಜಗತ್ತಿನ ಕಲ್ಯಾಣಕ್ಕಾಗಿ, ಮುಂದಿನ ನಮ್ಮ ಪೀಳಿಗೆಯ ಉದ್ಧಾರಕ್ಕಾಗಿ ಸುಮಾರು 15 ವರ್ಷಗಳಿಂದ ವೃಕ್ಷ ಕ್ರಾಂತಿ ಮಾಡ್ತಾ ಇದ್ದಾರೆ. ಕಾಡಿದ್ದರೆ ಮಳೆ, ಕಾಡಿಲ್ಲಂದರೆ ಮಳೆಯಲ್ಲಿ ಬರಬೇಕು. ಮಳೆ ಇದ್ದರೆ ಜೀವನ ಬದುಕೆಲ್ಲ. ಸಾಮಾನ್ಯ ಜನರಲ್ಲಿ, ಆಧ್ಯಾತ್ಮವಾದಿಗಳಲ್ಲಿ, ರಾಜಕಾರಣಿಗಳಲ್ಲಿ ನಮ್ಮ ಮುಂದಿನ ಪೀಳಿಗೆ ಗತಿ ಏನು? ಅದಕ್ಕಾಗಿ 15 ವರ್ಷಗಳ ಕಾಡುಗಳಲ್ಲಿ, ನಗರಗಳಲ್ಲಿ ತಮ್ಮ ವೃಕ್ಷಗಳನ್ನ ಹಚ್ಚಿ ಅರಣ್ಯ ಸಂಪತ್ತನ್ನು ಹೆಚ್ಚಿಸ್ತಾ ಇದ್ದಾರೆ. ಇವರು ನಿಷ್ಕಾಮ. ಯಾಕಂದರೆ ತಮ್ಮ ಹೆಸರು ಯಾರಿಗೂ ಹೇಳೋದಿಲ್ಲ. ಇದ್ರ ಹಿನ್ನೆಲೆ ಒಬ್ಬರು ನಮ್ಮ ಗೋಕಾಕದ ಸ್ನೇಹಿತರಿದ್ದಾರೆ, ಅವ್ರ ಹೆಸರು ನಾನು ಹೇಳೋದಿಲ್ಲ. ಈಗಾಗಲೇ ಅವರು ಸವದತ್ತಿ ಕಾಡಿನಲ್ಲಿ, ಧಾರವಾಡದಲ್ಲಿ, ಬೇರೆ ಬೇರೆ ಜಿಲ್ಲೆ ಎಲ್ಲ ಕಡೆಗಳಲ್ಲಿಯೂ ಕಾಡು ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಈ ವೃಕ್ಷ ಸೇವೆ ಆಗಿ ನಾನು ಇಡೀ ನಮ್ಮ ಕನ್ನಡ ನಾಡಿನ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವರಿಗೆ ನಾವು ಸ್ಫೂರ್ತಿ ಕೊಡೋಣ. ನಾವು ಅವರು ನೋಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಅರಣ್ಯವನ್ನು, ಕೊನೆಯ ಪಕ್ಷ ನಮ್ಮ ನಗರಗಳಲ್ಲಿ, ಊರುಗಳಲ್ಲಿ ಗಿಡಗಳನ್ನು ಹಚ್ಚಿ ಬೆಳೆಸುವಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳೋಣ. ಯಾಕಂದರೆ ಒಂದು ಫೋಟೋ ಹೊಡೆಯೋಕೆ ಮಾತ್ರ ಒಂದು ಗಿಡಕ್ಕೆ ನೀರು ಹಾಕೋದು, ಆಮೇಲೆ ಅದು ಮರೆತು ಬಿಡೋದು, ಅದನ್ನೇನು ಜಾಸ್ತಿ ಹೇಳಲ್ಲ. ನೋಡಿ ನಮ್ಮ ವೃಕ್ಷ ಸೈನಿಕರ ಸೇವೆಯನ್ನು. ಶ್ರಾವಣ ದಿವಸದ ಮೊದಲನೇ ದಿವಸದಂದು ವೃಕ್ಷ ಕ್ರಾಂತಿಯ ಸವದತ್ತಿಯ ಹಾಗೂ ಧಾರವಾಡದ ವೃಕ್ಷ ಭಾರತ ಸೈನಿಕರು ಬಂದು ಇಲ್ಲಿ ಬೀಜ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸವದತ್ತಿ ಗುಡ್ಡದಲ್ಲಿ ಬೀಜಗಳನ್ನು ಹಾಕುವಂಥ ಕಾರ್ಯಕ್ರಮ. ಇಲ್ಲಿ ಬೀಜಗಳಿವೆ. ಶ್ರಾವಣ ಮಾಸದಲ್ಲಿ ನಿಸರ್ಗ ದೇವಿಯ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಿಸರ್ಗ ಮಾತೆಯ ಸೇವೆಯನ್ನು ಶ್ರಾವಣ ಮಾಸದಲ್ಲಿ ವೃಕ್ಷ ಭಾರತ ಸೈನಿಕರು ಬೀಜ ಬಿತ್ತೋತ್ಸವ ಕಾರ್ಯಕ್ರಮದಲ್ಲಿ ನಿಸರ್ಗ ಪೂಜೆ ಮಾಡುವಲ್ಲಿ ನಿರತರಾಗಿದ್ದಾರೆ. ಸವದತ್ತಿ 700 ಎಕರೆ ಗುಡ್ಡವನ್ನು ಸಂಪೂರ್ಣ ಅರಣ್ಯವನ್ನಾಗಿ ಮಾಡುವ ಕನಸನ್ನು ಈ ನಮ್ಮ ವೃಕ್ಷ ಭಾರತ ಸೈನಿಕರು ಹೊಂದಿದ್ದಾರೆ. ಜಯ ವೃಕ್ಷ ಕ್ರಾಂತಿ, ಜಯ ವೃಕ್ಷ ಭಾರತ. ಇದೇ ರೀತಿ ಭಾರತ ದೇಶಾದ್ಯಂತ ಎಲ್ಲ ಕಡೆಗೂ ತಮ್ಮ ತಮ್ಮ ಊರುಗಳಲ್ಲಿ ಇರುವ ಗುಡ್ಡಗಳಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ನಿಸರ್ಗ ದೇವಿಯ ಪೂಜೆಯನ್ನು ಮಾಡೋದ್ರ ಮುಖಾಂತರ, ಎಲ್ಲರೂ ಬೀಜವನ್ನು ಹಾಕೋದ್ರ ಮುಖಾಂತರ ನಿಸರ್ಗ ದೇವಿಯ ಪೂಜೆಯನ್ನು ಮಾಡಲು ವೃಕ್ಷ ಕ್ರಾಂತಿಯು ಅತ್ಯಂತ ಕಳಕಳಿಯಿಂದ 140 ಕೋಟಿ ಜನಸಂಖ್ಯೆಗೆ, ಭಾರತೀಯರಿಗೆ ಕರೆ ಕೊಡ್ತಾ ಇದೆ. ಜಯ ವೃಕ್ಷ ಭಾರತ. ಎಸ್. ಈಗಾಗಲೇ 4 ವರ್ಷದ ಹಿಂದೆ ನಾವು ಹಾಕಿದಂಥ ಸೀತಾಫಲ ಬೀಜ ಅಥವಾ ಈಗಾಗಲೇ ದೊಡ್ಡ ಗಿಡವಾಗಿ ಹಣ್ಣುಗಳನ್ನು ಕೊಟ್ಟಿದೆ. ಹಣ್ಣುಗಳನ್ನು ಪಕ್ಷಿಗಳು ತಿಂದು ಇಲ್ಲೇ ಬೀಜಗಳನ್ನು ಪ್ರಸಾರ ಮಾಡಿದೆವು. ಇವನ್ನೆಲ್ಲ ನಾವು ಕಣ್ಣಿಲ್ಲೇ ಈ ಸದ್ಯಕ್ಕೆ ನೋಡ್ಬೋದು. ವೃಕ್ಷ ಕ್ರಾಂತಿ ಅಂಗವಾಗಿ ಈ ಬೀಜ ಬಿತ್ತೋತ್ಸವ ಕಾರ್ಯಕ್ರಮ ಈ ಗುಡ್ಡದಲ್ಲಿ, ಸವದತ್ತಿ ಗುಡ್ಡದಲ್ಲಿ ನಡೀತಾ ಇದೆ. ಇಲ್ಲಿ ವೃಕ್ಷ ಭಾರತ ಸೈನಿಕ ಸಹೋದರ ಸಹೋದರಿಯರು ಬಂದು ಸೇವೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪಾಟೀಲ್ ಸರ್ ಅವರು ಇದರ ಬಗ್ಗೆ ಹೇಳಿದರು. ಏನು, ಈ 4 ವರ್ಷದಿಂದ ಹಾಕಿದಂತಹ ಈ ಸೀತಾಫಲ ಬೀಜಗಳು ಇವತ್ತಿನ ದಿವಸ ಗಿಡಗಳಾಗಿ ಎಷ್ಟೊಂದು ಹಣ್ಣುಗಳನ್ನು ಕೊಡ್ತಾ ಇದ್ದಾವೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಅದ್ಭುತವಾದಂಥ ಸೇವೆ ಆಗ್ತದೆ, ಹೆಲ್ಪ್ ಆಗ್ತದೆ ಅನ್ನುವಂಥ ವಿಚಾರವನ್ನು ಪಾಟೀಲ್ ಸರ್ ಅವರು ಹೇಳಿದರು. ನೋಡಿರಿ, ಅವ್ರ ಕೈಯಲ್ಲಿ ಆ ಹಣ್ಣುಗಳನ್ನು ಹಿಡಿದಿದ್ದಾರೆ.
ಹೀಗೆ ಭಾರತ ದೇಶ ತುಂಬ ಎಲ್ಲರೂ ತಮ್ಮ ತಮ್ಮ ಊರುಗಳ ಗುಡ್ಡ ಗಾಡುಗಳಲ್ಲಿ ಈ ರೀತಿ ಬೀಜಗಳನ್ನು ಹಾಕುವ ಕಾರ್ಯಕ್ರಮ, ಬೀಜೋತ್ಸವ ಕಾರ್ಯಕ್ರಮವನ್ನು ಮಾಡಿದರೆ ಭಾರತ ದೇಶ ವೃಕ್ಷಮಯ ಭಾರತವಾಗ್ತದೆ. ಬರಗಾಲ ಅನ್ನುವಂಥ ಈ ಒಂದು ಸಮಯ ಪರಿಸ್ಥಿತಿಯಿಂದ ದೂರ ಆಗಲಿಕ್ಕೆ ಅನುಕೂಲ ಆಗ್ತದೆ. ಬರಗಾಲವನ್ನು ನಿರ್ನಾಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಜೈ ವೃಕ್ಷ ಭಾರತ, ಜೈ ವೃಕ್ಷ ಕ್ರಾಂತಿ.